ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಫಸ್ಟ್ ಟ್ರಾವೆಲ್ ಬ್ಲಾಗ್ ಕಬ್ಬಾಳ್ ಟೆಂಪಲ್ ಈ ವಿಡಿಯೋ ಹಾಕ್ತಾಯಿದ್ದೀನಿ. ನೋಡಿ ಹೇಗೆ ಹೋಗಬೇಕು ಅಂತೇಳಿ. ನಾವು ಫಸ್ಟ್ ಬಂದಿದ್ದು ಚನ್ನಪಟ್ಟಣಕ್ಕೆ. ಚನ್ನಪಟ್ಟಣದಿಂದ ಸಾತ್ನೂರು ರೋಡ್ಗೆ ಹೋದ್ವಿ. ಅಲ್ಲಿಂದ ಹೋಗ್ತಾ ನೋಡಿ ಈ ದಾರಿಲಿ ಹಾಕಿರ್ತಾರೆ ಕಬ್ಬಾಳ್ಗೆ ಹೋಗುವ ದಾರಿ ಅಂತ ಹೇಳಿ. ನೋಡಿ ಇಲ್ಲಿಂದ ಹಾಗೆ ಈ ರೂಟಲ್ಲಿ ಹೋಗಬೇಕು. ಇಲ್ಲಿಂದ 43-45 ಕಿಲೋಮೀಟರ್ ಇದೆ. ನಾವು ಚನ್ನಪಟ್ಟಣದಿಂದ ಬರಬೇಕಾದ್ರೆ ಒಂದು 50 ಕಿಲೋಮೀಟ್ರ್ ಮೇಲಿತ್ತು. ಓಕೆ, ನಾವು ಅಲ್ಲಿಂದ ಬರ್ತಾ ಇದ್ದಂಗೆ ಡೈರೆಕ್ಟ್ ನಾವು ಕಬ್ಬಾಳಿಗೆ ಬಂದ್ವಿ. ಸಖತ್ ಮಳೆ ಇತ್ತು. ಆಲ್ಮೋಸ್ಟ್ ನಾವು ಮಂತ್ರಾಲಯಕ್ಕೆ ಹೋಗಿದ್ದಾಗೂ ಅದೇ ಥರ ಮಳೆ ಇತ್ತು, ಸಖತ್ ಮಳೆ ಇತ್ತು. ಅದ್ರ ಬ್ಲಾಗು ನಾನು ಹಾಕ್ತೀನಿ ನೋಡಿ. ಇಲ್ಲಿಂದ ನಾವು ಬಸ್ ರೂಟಲ್ಲಿ ಬರಬೇಕಂದ್ರೆ ಕಬ್ಬಾಳಿಂದ ಸಾತ್ನೂರ್ಗೆ ಹೋಗುತ್ತೆ ಈ ರೂಟು. ನೋಡಿ ಬಸ್ ನಂಬರೆಲ್ಲ. ನೀವು ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ಗೆ ಹೋದರೆ ಈ ಬಸ್ ಸಿಗುತ್ತೆ. ಅಲ್ಲಿಂದ ಒಂದು 35-40 ರೂಪಾಯಿ ಇರ್ಬೋದು ಅನಿಸುತ್ತೆ. ನಾವು ಗಾಡೀಲಿ ಬಂದಿದ್ವಿ. ಪ್ರತಿ ಸಲ ನಾವು ಬಸ್ಸಲ್ಲಿ ಬರ್ತಾಯಿದ್ವಿ. ಈ ಸತಿ ಒಂಚೂರು ಟ್ರಾವೆಲ್ ವೀಡಿಯೋಗೋಸ್ಕರ ಗಾಡೀಲಿ ಬಂದಿದ್ವಿ. ಆಮೇಲೆ ಇಲ್ಲಿ ಹೂವು ಎಲ್ಲ ನೋಡಿ, ಇಲ್ಲಿ ಹೂವು ಎಲ್ಲ ಸಿಗುತ್ತೆ. ಜಸ್ಟ್ 50 ರೂಪಾಯಿಗೆಲ್ಲ ಹಾರ, 100 ರೂಪಾಯಿಗೆ 2 ತೆಂಗಿನಕಾಯಿ, ಒಂದು ತೆಂಗಿನಕಾಯಿ, ಹೂವಿನ ಹಾರ, ಕಡ್ಡಿ ಕರ್ಪೂರ ಎಲ್ಲ ಸಿಗುತ್ತೆ. ಆರಾಮಾಗಿ ನೀವು ತೊಗೊಬೋದು ಇಲ್ಲಿ ಬಂದಾಗ. ಎಲ್ಲ ಫ್ರೆಶ್ ಆಗಿರುತ್ತೆ ಹೂವಿನ ಹಾರ ಎಲ್ಲ ನೋಡಿ. ಹಾಗೆ ನಾನು ಈ ಕಡೆ ತೋರಿಸ್ತೀನಿ. ಇದು ಕಬ್ಬಾಳು ಎಂಟ್ರೆನ್ಸ್ ಗೇಟ್. ಇದು ಇನ್ನೂ ರೆಡಿ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ರೆಡಿ ಮಾಡಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಇಲ್ಲಿ ಮುಂದೆ ಎಲ್ಲ ಆಲ್ಮೋಸ್ಟ್ ಇನ್ನೊಂದು 2-3 ವರ್ಷ ಅಂತೂ ಬೇಕೇ ಬೇಕು ಇದು ಫುಲ್ಲು ರೆಡಿ ಆಗೋದಕ್ಕೆ. ನೋಡಿ ಏನು ಸಖತ್ತಾಗಿ ಕಾಣಿಸುತ್ತೆ ಇದರಿಂದ. ನೋಡಿ ಇದು ಒಂಥರ ಪಾರ್ಕ್ ಥರ ಮಾಡಿದ್ದಾರೆ, ದೇವಸ್ಥಾನದ ಎದುರುಗಡೆಯಿಂದ ಪಾರ್ಕ್ ಥರ. ಇದು ಬಂದು ಗೋಪುರ. ಇದು ಕಬ್ಬಾಳಮ್ಮ ಗೋಪುರ. ಇದು ಹಳೇದಿತ್ತಲ್ಲ, ಅದನ್ನು ತೆಗೆದುಬಿಟ್ಟು ಹೊಸ ಗೋಪುರ ಮಾಡಿದ್ದಾರೆ. ಅಲ್ಲಿಂದ ನಾವು ಬರ್ತಾ ಇದ್ದಂಗೆ ಈ ಕಡೆ ನೋಡಿ, ಇಲ್ಲಿ ಕೋತಿಗಳೆಲ್ಲ ಸಖತ್ತು ಒಂದು 10-15 ಕೋತಿಗಳಿತ್ತು. ಸಖತ್ ಹೋಗೋಬರೋರಿಗೆಲ್ಲ ಕೈಯಲ್ಲಿ ತೆಂಗಿನಕಾಯಿ, ಬಾಳೆಹಣ್ಣು ಹಿಡ್ಕೊಂಡಿರೋ ಅವು ಕಿತ್ಕೊಳಕ್ಕೆ ಹೋಗ್ತಾಯಿತ್ತು. ಆಮೇಲೆ ಇಲ್ಲಿಂದ ನಿಮಗೆ ಸ್ಪೆಷಲ್ ಎಂಟ್ರಿ ದರ್ಶನ ಇರುತ್ತೆ. ಅಂದರೆ ಡೈಲಿ ಇರಲ್ಲ ಇದು. ನೀವು ನಾರ್ಮಲಾಗಿ ಡೈಲಿ ಹೋದಾಗ ಆರಾಮಾಗಿ ಹೋಗ್ಬೋದು. ಸ್ಪೆಷಲ್ ಎಂಟ್ರಿ ದರ್ಶನ ಏನಂದರೆ ಇವಾಗ ಅಮಾವಾಸ್ಯೆ ಹುಣ್ಣಿಮೆ ಇದ್ದಾಗ ಅಂಥ ಟೈಮಲ್ಲಿ ಮಾತ್ರ ಈ ಸ್ಪೆಷಲ್ ಎಂಟ್ರಿ ದರ್ಶನ ಆಗಿ ನಿಮಗೆ ಯೂಸ್ ಆಗುತ್ತೆ. ನಾರ್ಮಲಾಗಿ ಹೋದಾಗ ಏನು ತೊಗೊಳ್ಳೋದು ಬೇಕಿಲ್ಲ. ಸ್ಪೆಷಲ್ ಎಂಟ್ರಿ ದರ್ಶನ ನಾರ್ಮಲಾಗಿ ಹೋದಾಗ ಏನು ಬೇಕಿಲ್ಲ, ಡೈರೆಕ್ಟಾಗಿ ನೀವು ಹೋಗ್ಬೋದು. ಪೂಜೆ ಏನಾದ್ರು ಮಾಡಿಸ್ಬೇಕು ಅಂತಂದರೆ ಅರ್ಚನೆಗೆ ಮಾತ್ರ ದುಡ್ಡು ಕೊಡಬೇಕಾಗುತ್ತೆ. ಅರ್ಚನೆ, ಪೂಜೆ ಅದು ಇದು ಮಾಡಿಸೋದಕ್ಕೆ ಮಾತ್ರ ಅರ್ಚನೆಗೆ ದುಡ್ಡು ತೊಗೊಳ್ಳಿ. ಆಮೇಲೆ ನೋಡಿ ಇಲ್ಲಿ ಬ್ಯಾಕ್ಗ್ರೌಂಡಿಂದ ಏನು ಸಖತ್ತಾಗಿರುತ್ತೆ. ಇಲ್ಲಿ ನಾವು ಇದ್ರೊಳಗಡೆ ಎಂಟ್ರೆನ್ಸ್ ಹೋಗಬೇಕು. ಇಲ್ಲಿಂದ ಹೋಗ್ತಾ ಇದ್ದಂಗೆ ಇಲ್ಲಿ ಮುಂದೆಗಡೆ ಗೋಪುರದಿಂದ ಮುಂಚೆ ಇಲ್ಲಿ ಹಿಂದೆಗಡೆ ಇದರಿಂದ ಬಾಗಿಲಿಂದ ಬಿಡೋ. ಇಲ್ಲಿ ಮುಂದೆಗಡೆ ರೆಡಿ ಆಗಿದೆಯಲ್ಲ, ಇವಾಗ ಅಲ್ಲಿಂದ ಬಿಡ್ತಾರೆ. ನೆಟ್ಟೆಲ್ಲ ಹಾಕಿದ್ದಾರೆ, ಏನು ಕಸ ಏನು ಬೀಳಬಾರ್ದು ಅಂತೇಳಿ ಸದ್ಯಕ್ಕೆ. ಆಮೇಲೆ ಇಲ್ಲಿ ಹೋಗ್ತಾ ಒಂಚೂರು ಸ್ಲಿಪ್ ಆಗುತ್ತೆ ನೋಡಿ. ಇಲ್ಲಿ ಮೆಟ್ಲುಗಳೆಲ್ಲ ಸಖತ್ ಸಾಫ್ಟ್ ಆಗಿದೆ. ನಾನು ಜಾರು ಬಿದ್ದೆ, ಕೈಗೆ ಏಟಾಯಿತು, ಆ ರೇಂಜಲ್ಲಿ ಬಿದ್ದಿದ್ದೀನಿ. ಸ್ವಲ್ಪ ಹೋಗ್ಬೇಕಾದ್ರೆ ನೋಡ್ಕೊಂಡು ನಿಧಾನಕ್ಕೆ ಹೋಗಿ. ಇಲ್ಲಿಂದ ನೋಡಿ ಎಂಟ್ರೆನ್ಸ್ ಒಳಗಡೆ ಹೋದ್ಮೇಲೆ ಇಲ್ಲಿ ಸಖತ್ ವ್ಯೂ ಅಂತೂ ಸಖತ್ತಾಗಿದೆ. ಇದೆಲ್ಲ ಓಪನ್ ಆದಾಗ ಫೋಟೋಶೂಟ್ಗಂತೂ ಸಖತ್ತಾಗಿ ಕಾಣಿಸುತ್ತೆ. ಫೋಟೋಶೂಟ್ ಅಂದರೆ ದೇವಸ್ಥಾನ ಫೋಟೋ ಕವರ್ ಮಾಡೋದಕ್ಕೆ ವೀಡಿಯೋ ಸಖತ್ತಾಗಿ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಕಬ್ಬಾಳಮ್ಮ ದೇವಸ್ಥಾನ ಅಂತ ಹಾಕಿದ್ದಾರೆ. ಇದು ಗೋಪುರ. ಆಮೇಲೆ ಇಲ್ಲೂ ಕಬ್ಬಾಳಮ್ಮ ಉತ್ಸವ ಅಂದರೆ ಇದು ಬರ್ತಲ್ಲ, ಕಬ್ಬಾಳಮ್ಮ ಜಾತ್ರೆ ಎಲ್ಲ ಬಂದಾಗ ಅಲ್ಲಿ ಉತ್ಸವ